ವಿಶ್ವ ವಿಕಲಚೇತನ ದಿನಾಚರಣೆಯಲ್ಲಿ ಮುಗ್ಧ ಮನಸ್ಸಿನ ಮಗುವಿನ ಪ್ರೀತಿಗೆ ಸಿಎಂ ಸಿದ್ದರಾಮಯ್ಯನವರು ಕರಗಿ ಹೋಗಿದ್ರು. ಮೈಸೂರಿನ ಕರುಣಾಮಯಿ ಫೌಂಡೇಶನ್ ಶಾಲೆಯ ವಿದ್ಯಾರ್ಥಿನಿ ರಕ್ಷಿತಾ ಸಿಎಂ ಸಿದ್ದರಾಮಯ್ಯನವರಿಗೆ ಸೂಪರ್ ಸರ್ ಅಂತ ಸನ್ನೆ ಮಾಡಿದ್ದಕ್ಕೆ ಸಿದ್ದರಾಮಯ್ಯ ಬಾಲಕಿಯನ್ನ ತಬ್ಬಿ ಮುದ್ದಾಡಿದ್ರು. ಇನ್ನು ಬಾಲಕಿ ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಆಗಿದ್ದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ದು, ಸಿದ್ದರಾಮಯ್ಯ ಅವರನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ ಅಂತ TV5 ಜೊತೆ ಸಂತಸವನ್ನ ಹಂಚಿಕೊಂಡಿದ್ದಾಳೆ. ಈ ಸಂಬಂಧ ಬಾಲಕಿ ರಕ್ಷಿತಾ ಜೊತೆ ನಮ್ಮ ಪ್ರತಿನಿಧಿ ಕೂಡ ಮಾತನಾಡಿಸಿದ್ರು. ಅದೇ ಸಂದರ್ಭದಲ್ಲಿ ಸಂತಸವನ್ನ ಹಂಚಿಕೊಂಡಿದ್ದಾಳೆ ಬಾಲಕಿ. ವಿಶ್ವ ವಿಕಲಚೇತನರ ದಿನಾಚರಣೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಗುವಾಗಿದ್ರು. ವಿಶೇಷವಾದಂತಹ ಮಗುವನ್ನ ಮಾತನಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಆ ವೇದಿಕೆಯ ಕಾರ್ಯಕ್ರಮದಲ್ಲಿ ವಿಶೇಷ ಮಗುವಿನ ಜೊತೆಗೆ ಮಗುವಾಗಿ ಆ ಮಗುವನ್ನ ಅಪ್ಪಿ ಮುದ್ದಾಡದಂತಹ ಒಂದು ಘಟನೆ ನಡೆದಿತ್ತು ನಿನ್ನೆ. ಈಗ ಆ ಮಗು ಮೈಸೂರಿನ ರಕ್ಷಿತಾ ಆಗಿರ್ತಕ್ಕಂಥದ್ದು. ಮೈಸೂರಿನಲ್ಲಿರುವಂತಹ ಕರುಣಾಮಯಿ ತರಬೇತಿ ಸೆಂಟರ್ ಏನಿದೆ, ಈ ಒಂದು ಸೆಂಟರ್ನಲ್ಲಿ ತರಬೇತಿಯನ್ನ ಪಡೆದುಕೊಳ್ತಾ ಇರತಕ್ಕಂಥ ರಕ್ಷಿತಾ ಈಗ ನಾನು ಒಟ್ಟಿಗಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಹಾಯ್ ರಕ್ಷಿತಾ ಪುಟ, ಹೇಗಿದ್ಯಾ? ಸೂಪರ್. ಏನ್ ನಿನ್ನೆ ಏನ್ ಮುಖ್ಯಮಂತ್ರಿಗಳನ್ನ ಮಾತಾಡಿಸ್ತಾ ಸಿದ್ದರಾಮಯ್ಯ ಅವ್ರನ್ನ ಏನಂತ ಮಾತಾಡಿದ್ರು? ಹೌದಾ? ಸಿದ್ದರಾಮಯ್ಯ ಇಷ್ಟನಾ ನಿನ್ಗೆ? ನಾನು ಖುಷಿ. ಅಲ್ಲಲ್ಲ, ಸಿದ್ದರಾಮಯ್ಯ ನಿನ್ಗೆ ಇಷ್ಟನಾ? ತುಂಬಾ ತುಂಬಾ ಇಷ್ಟ. ಏನ್ ಮಾತಾಡಿದ್ರಿ? ಮತ್ತು ಹೌದಾ? ನಿನಗೆ ಏನಂದ್ರು ಅವ್ರು ನೀನು ಅವ್ರನ್ನ ಸೂಪರ್ ಅಂದಾಗ? ಹೌದಾ? ಖುಷಿ ಆಯ್ತಾ ನಿನ್ಗೆ? ಖುಷಿ. ಇದು ವಿಶೇಷ ಮಗುವಾಗಿರುವಂತಹ ರಕ್ಷಿತಾ ಅವರ ಮಾತು. ರಕ್ಷಿತಾ ಇಲ್ಲಿ ತರಬೇತಿಯನ್ನ ಪಡೆದುಕೊಳ್ತಾ ಇದ್ದಾಳೆ. ಆದರೆ ನಿನ್ನೆ ವಿಕಲಚೇತನ ದಿನಾಚರಣೆಯ ಅಂಗವಾಗಿ ಆಕೆ ಮೈಸೂರಿಗೆ ತೆರಳಿದ್ರು. ಆ ಒಂದು ಸಂದರ್ಭದಲ್ಲಿ ದೀಪ ಬೆಳಗಿಸುವಂತಹ ಕಾರ್ಯಕ್ರಮದಲ್ಲಿ ರಕ್ಷಿತಾ ಭಾಗಿಯಾಗ್ತಾರೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆ ಮಗುವನ್ನ ಅಪ್ಪಿ ಮುದ್ದಾಡ್ತಾರೆ. ಆ ಒಂದು ಮುಗ್ಧತೆ ಆ ಒಂದು ಸಂದರ್ಭದಲ್ಲಿ ಬಹಳಷ್ಟು ಎದ್ದು ಕಾಣಿಸಿರ್ತಕ್ಕಂಥದ್ದು. ಜೊತೆಗೆ ರಕ್ಷಿತಾಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂದ್ರೆ ಇಷ್ಟ ಅನ್ನೋ ಮಾತುಗಳು ಕೂಡ ಇಲ್ಲಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುನೀತ್, TV5 ಮೈಸೂರು.